ಡೇ 71 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತೊಂದು ಲೋಟ ಬಿಸಿ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಹಾಕಿ ಕುಡಿದು ದಿನಾನ ಸ್ಟಾರ್ಟ್ ಮಾಡಿದ್ದಾಯಿತು. 4-5 ದಿವಸದಿಂದ ಯೋಗಾಭ್ಯಾಸ ಮಾಡ್ತಿಲ್ಲ, ಇವತ್ತು ಕೂಡ ಮಾಡಿಲ್ಲ. ಬೆಳಗ್ಗೆನೇ ಮನೆ ಕೆಲಸಗಳು ಶುರು. ತಿಂಡಿ ಮಾಡಿಟ್ಟು ನಾನು ಮಲ್ಟಿಗ್ರೇನ್ ಗಂಜಿಗೆ ಪಪಾಯ ಬಾಳೆಹಣ್ಣು ಮಿಶ್ರ ಮಾಡಿ ತಿಂದು ಅಮ್ಮ ಒಗ್ದಾಕಿದ್ದ ಬಟ್ಟೆಗಳನ್ನ ತಗೊಂಡು ಒಣಗಾಕಿದ್ದಾಯಿತು. ಮನೆ ಮುಂದೆ ಗುಡ್ಡೆ ಹಾಕಿದ್ದ ಗಂಟು ಮೂಟೆಗಳು ಕಡಿಮೆಯಾಗಿ ಬಟ್ಟೆಗಳೆಲ್ಲ ಮನೆ ಸುತ್ತ ಹೀಗೆ ಬೇಲಿಲಿ ಹಾರಾಡ್ತಾ ಇದ್ದರೆ ಪಾತ್ರೆಗಳೆಲ್ಲ ಹೀಗೆ ಹಾಲ್ ತುಂಬ ದಬಾಕೊಂಡು ಬಿದ್ದಿವೆ ಅಂದರೆ ಕೆಲಸಗಳು ಭರ್ಜರಿಯಾಗೇ ನಡೀತಿದೆ ಅಂತ ಅರ್ಥ. ಇವತ್ತಿಗೆ ಮನೆ ಕ್ಲೀನಾಗಿದೆ, ಪಾತ್ರೆಗಳನ್ನೆಲ್ಲ ತೊಳೆದಾಯಿತು, ಬಟ್ಟೆಗಳು ಮಾತ್ರ ಉಳ್ಕೊಂಡಿದೆ. ಹೀಗೊಂದು 2-3 ದಿವಸದಿಂದ ಪ್ರತಿದಿನ ಮೆಂತ್ಯ ತಿನ್ನೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಹಿಂದಿನ ದಿನ ರಾತ್ರಿನೇ ಮೆಂತ್ಯನ ನೆನೆ ಹಾಕಿರ್ತೀನಿ. ಕೆಲಸ ಜಾಸ್ತಿ ಆಗಿದ್ದಕ್ಕೋ ಏನೋ ಯಾಕೋ ಲೋ ಫೀಲ್ ಆಗ್ತಿತ್ತು, ಹಾಗಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ನೆನೆ ಹಾಕಿದ್ದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ, ಬೂದ್ಕುಂಬಳಕಾಯಿ ಸಾಂಬಾರು. ಇವತ್ತು ನಮ್ಮಲ್ಲಿ ಮೋಡ ಮುಸುಕಿದ ವಾತಾವರಣ, ಬಿಸಿಲಿರಲಿಲ್ಲ, ಹಾಗಾಗಿ ಯಾವ ಬಟ್ಟೆಗಳು ಸರಿಯಾಗಿ ಒಣಗಲಿಲ್ಲ. ಇವತ್ತು ಸ್ವಲ್ಪ ಓದ್ಕೊಳ್ಳೋಕೆ ಟೈಮ್ ಸಿಕ್ತು. ನಿಮಗೆ ಗೊತ್ತಾ, ಇವತ್ತು ನವೆಂಬರ್ 18 ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನ, ಅಂದರೆ ನ್ಯಾಚುರೋಪತಿ ಡೇ ಅಂತ. ಆಧುನಿಕ ಹೆಸರೇ ಹೇಳುವಂತೆ ಆಧುನಿಕ ಆಸ್ಪತ್ರೆ ಔಷಧಿಗಳ ಬದಲಾಗಿ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಕೆಲವು ನೈಸರ್ಗಿಕ ಪ್ರಕೃತಿದತ್ತ ಚಿಕಿತ್ಸಾ ವಿಧಾನಗಳಿಂದ ಆರೋಗ್ಯವನ್ನು ಮರಳಿ ಪಡೆಯುವ ಒಂದು ಚಿಕಿತ್ಸಾ ಪದ್ಧತಿ. ಇನ್ನು ರಾತ್ರಿ ಊಟಕ್ಕೆ ಮುದ್ದೆ, ಬೂದ್ಕುಂಬಳಕಾಯಿ ಸಾಂಬಾರು. ಇವತ್ತಿಂದ ಆರ್ಯಾಂಬ ಪಟ್ಟಾಭಿಯವರ ಸ್ಪ್ಲಿಟ್ ಪರ್ಸ್ನಾಲಿಟಿ ಬಗ್ಗೆ ಬರೆದಿರುವ 2 ಮುಖ ಕಾದಂಬರಿನ ಓದೋದಕ್ಕೆ ಶುರು ಮಾಡಿದ್ದೀನಿ.